ಹಾಲಿ ಶಾಸಕರಾದ ಕೆ.ವೈ. ನಂಜೇಗೌಡರು ರಾಜಕಾರಣಿಗಳ ಊಸರವಳ್ಳಿ ಮಾತುಗಳಿಗೆ ಮಾಜಿ ಶಾಸಕರಾದಂತಹ ಮಂಜುನಾಥ ಗೌಡರು ನಾಳೆ ಇಬ್ಬರು ಒಂದಾಗ್ತಾರೆ. ನಮಗೆ ಬ್ರಿಟಿಷರ ಆಳ್ವಿಕೆ ಯಾವ ರೀತಿ ಇತ್ತು ಅದೇ ರೀತಿ ಇದ್ದಿದ್ದೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಯುವಕರೇ ಏಳಿ ಎದ್ದೇಳಿ, ರಾಜಕಾರಣಿಗಳ ಊಸರವಳ್ಳಿ ಮಾತುಗಳಿಗೆ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡು ನಿಮ್ಮನ್ನೇ ನಂಬಿರುವಂತಹ ನಿಮ್ಮ ಕುಟುಂಬವನ್ನು ಬೀದಿಗೆ ತಳ್ಳಬೇಡಿ. ಯಾಕಂದರೆ ಇತ್ತೀಚೆಗೆ ನಡೆಯುತ್ತಿರುವ ಮಾಲೂರು ಕ್ಷೇತ್ರದ ಈ ಒಂದು ಚುನಾವಣೆ ರಾಜಕೀಯ ಗಮನಿಸಿದ್ರೆ ಖಂಡಿತವಾಗ್ಲೂ ಭಯ ಆಗ್ತಾ ಇದೆ. ಯಾಕಂದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಗೆದ್ದಿರುವಂತಹ ಶಾಸಕರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಸೇವಕರಾಗಿರಬೇಕು. ಅದನ್ನು ಬಿಟ್ಟು ಇವತ್ತು ಹಾಲಿ ಶಾಸಕರಾದ ಕೆ.ವೈ. ನಂಜೇಗೌಡರು, ಮಾಜಿ ಶಾಸಕರಾದಂತಹ ಮಂಜುನಾಥ ಗೌಡರು ಹಗ್ಗ-ಜಗ್ಗಾಟ ಯಾವ ರೀತಿ ಇದೆ ಅಂತ ಆರೋಪ ಪ್ರತ್ಯಾರೋಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರ ಇಬ್ಬರ ಮಾತುಗಳು ಉರಿದುಂಬಿಸೋತ ನೋಡಿದ್ರೆ ಯುವಕರು ಆ ಒಂದು ಮಾತುಗಳನ್ನು ಕೇಳಿ ಮಂಜುನಾಥ ಕಡೆಯವರು ನಂಜೇಗೌಡರ ಕಡೆಯವ್ರನ್ನ, ಕಡೆಯವರು ಮಂಜುನಾಥ ಗೌಡರನ್ನ ಏನು ಇವತ್ತು ಒಡೆದಾಡಿಕೊಂಡು ತಿಮಿಲಾಡಿಕೊಂಡು ಅನ್ನೋ ಮಟ್ಟಕ್ಕೆ ಇವತ್ತು ರಾಜಕೀಯ ಕಲುಷಿತಗೊಂಡಿರೋದು ಖಂಡಿತವಾಗಲೂ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಭಾರತ ದೇಶ ಆಗ್ತಾ ಇಲ್ಲ. ನಮಗೆ ಬ್ರಿಟಿಷರ ಆಳ್ವಿಕೆ ಯಾವ ರೀತಿ ಇತ್ತು ಅದೇ ರೀತಿ ಇದ್ದಿದ್ದೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಮಾಲೂರು ಕ್ಷೇತ್ರದ ರಾಜಕಾರಣ ಹದಗೆಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಯುವಕರೇ ಎಚ್ಚರ ಎಚ್ಚರ ಎಚ್ಚರ. ರಾಜಕಾರಣಿಗಳು ಇವತ್ತು ಬೀದಿಯಲ್ಲಿ ಜಗಳ ಆಡ್ತಾರೆ, ನಾಳೆ ಇಬ್ಬರು ಒಂದಾಗ್ತಾರೆ. ನಾವು ಮಂಜುನಾಥ ಗೌಡರು ಪರವಾಗೂ ಮಾತಾಡ್ತಾ ಇಲ್ಲ, ಈ ಕಡೆ ನಂಜೇಗೌಡರು ಪರವಾಗಿ ಮಾತಾಡ್ತಾ ಇಲ್ಲ. ಈ ದೇಶದ ಭವಿಷ್ಯದ ಜೊತೆಗೆ ನಿಮ್ಮ ಕುಟುಂಬಗಳು ನಿಮ್ಮನ್ನೇ ನಂಬಿದ್ದೆ. ಆ ನಂಬಿರುವ ನಿಮ್ಮ ಕುಟುಂಬಗಳಿಗಾಗಿ ನೀವು ಬದುಕಿ. ಅದನ್ನು ಬಿಟ್ಟು ರಾಜಕಾರಣಕ್ಕಾಗಿ, ರಾಜಕೀಯ ವ್ಯಕ್ತಿಗಳಿಗಾಗಿ ನಿಮ್ಮ ಅಮೂಲ್ಯವಾದ ಜೀವನವನ್ನು ನಾಶ ಮಾಡಿಕೊಳ್ಳಬಾರ್ದು ಅಂಥೇಳಿ ಈ ಮೂಲಕ ಯುವಕರಲ್ಲಿ ಕಿವಿ ಮಾತು ಹೇಳುವ ಜೊತೆಗೆ ಈ ಹದಗೆಟ್ಟಿರುವ ಮಾಲೂರು ರಾಜಕೀಯ ಕ್ಷೇತ್ರ ಯಾವ ಹಾದಿಯಲ್ಲಿ ಇರ್ತಾ ಇದೆ ಅಂತೇಳಿ ನಾವು ಅದನ್ನು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಯುವಕರನ್ನು ಉರಿದುಂಬಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವುದನ್ನು ಎಲ್ಲ ಮೂರು ಪಕ್ಷದ ರಾಜಕಾರಣಿಗಳು ನಿಲ್ಲಿಸಬೇಕು. ಯುವಕರು ಅದಕ್ಕೆ ಕಿವಿಗೂಡದೆ ತಮ್ಮ ಭವಿಷ್ಯದ ಕಡೆ ಹಾಗೂ ನಿಮ್ಮ ಪೋಷಕರ ಕಡೆ ಗಮನ ಹರಿಸಬೇಕಂತೇಳಿ ರೈತ ಸಂಘದ ಕಳಕಳಿಯಿಂದ ಕೈ ಮುಗಿದು ಯುವಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ.